ಕೋಟಿ ಕೋಟಿ ಜನ ನೀರಿಲ್ಲದೆ ನರಳಿ ನರಳಿ ಸಾಯ್ತಾರ. 2026ರ ಸೂಪರ್ ಎಲ್ ನಿನೋ ಡೇಂಜರ್. ನಮಸ್ಕಾರ, ಫಸ್ಟ್ ಕನ್ನಡಕ್ಕೆ ಸ್ವಾಗತ. ಇದು ಎಡಿಟರ್ ಸ್ಪೆಷಲ್. ಬಾಸ್, ನೀವು ಬೆಂಗಳೂರಿನಲ್ಲಿದ್ದೀರಾ? ಹಾಗಾದರೆ ಮೊನ್ನೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆದ ಒಂದು ವಿಡಿಯೋ 100ಕ್ಕೆ 100 ನೋಡೇ ಇರ್ತೀರಾ. ಹೌದು, ಮನೆಯೊಳಗಿದ್ದ ಟೇಬಲ್ ಮೇಲಿನ ಕ್ರೇಯಾನ್ಸ್ ಸೂರ್ಯನ ಬಿಸಿಲಿಗೆ ಕರಗಿ ನೀರಾಗಿರೋ ಆ ವಿಡಿಯೋ. ಗೀತಾ ಶ್ರೀ ನಾಗರಾಜ್ ಅನ್ನೋರು ಇನ್ಸ್ಟಾಗ್ರಾಮ್ನಲ್ಲಿ ಹಾಕಿರೋ ಈ ವಿಡಿಯೋ ನೋಡಿದ್ರೆ ನಮ್ಮ ಬೆಂಗಳೂರಿಗೆ, ನಮ್ಮ ಹವಾಮಾನಕ್ಕೆ ಏನಾಗ್ತಿದೆ ಅಂತ ನಿಜಕ್ಕೂ ಭಯ ಆಗುತ್ತೆ. Snow happens before the crayons are melting in the sun, and I can't believe this is happening in Bangalore. Oh my god. ಈ ಬಿಸಿಲಿಗೆ ಟೇಬಲ್ ಮೇಲೆ ಒಂದು ಆಮ್ಲೆಟ್ ಹಾಕಬಹುದೇನೋ ಅನ್ನೋ ರೇಂಜ್ಗೆ ಅವರು ಶಾಕ್ ಆಗಿದ್ದಾರೆ. ಆಲ್ ಟೈಮ್ ಕೂಲ್ ಆಗಿದ್ದ ನಮ್ಮ ಸಿಲಿಕಾನ್ ಸಿಟಿಯಲ್ಲಿ ಈ ಸೀನ್ ಶುರುವಾಗಿದೆ ಅಂದರೆ ಟೆಂಪ್ರೇಚರ್ ಯಾವ ಲೆವೆಲ್ಗೆ ಹೋಗಿದೆ ಅಂತ ನೀವೇ ಯೋಚನೆ ಮಾಡಿ. ಆದರೆ ಬಾಸ್, ಇದು ಬರೀ ಟ್ರೇಲರ್ ಅಷ್ಟೇ, ಪಿಕ್ಚರ್ ಅಭಿ ಭಿ ಬಾಕಿ ಹೈ. ಯಾಕಂದ್ರೆ ಹಿಸ್ಟರಿ ಮತ್ತೆ ರಿಪೀಟ್ ಆಗ್ತಿದೆ. 1877ರಲ್ಲಿ ಅಂದರೆ ಸುಮಾರು 140-150 ವರ್ಷಗಳ ಹಿಂದೆ ಒಂದ್ಸಲ ಹಿಂಗೆ ಫುಲ್ ಡೆಡ್ಲಿ ಬೇಸಿಗೆ ಬಂದಿತ್ತು. ಅದೆಷ್ಟು ಭೀಕರ ಅಂದರೆ ಬ್ರಿಟಿಷ್ ಇಂಡಿಯಾ, ಚೀನಾ, ಆಫ್ರಿಕಾ ಮತ್ತು ಬ್ರೆಜಿಲ್ ಅಂತ ಇಡೀ ಪ್ರಪಂಚದಾದ್ಯಂತ ಬರೋಬ್ಬರಿ 5 ಕೋಟಿ ಜನ ಬರೀ ಹಸಿವಿನಿಂದ ಕುಡಿಯೋಕೆ ನೀರಿಲ್ಲದೆ ನರಳಿ ನರಳಿ ಸತ್ರು. ಇದು ಮನುಷ್ಯರ ಇತಿಹಾಸದಲ್ಲೇ ಅತಿ ದೊಡ್ಡ ಟ್ರ್ಯಾಜಿಡಿ. ಆಶ್ಚರ್ಯ ಏನಂದ್ರೆ ಇದಕ್ಕೆ ಕಾರಣ ಯಾವ ಮಹಾಯುದ್ಧನೋ ಕೊರೋನಾ ತರಹದ ರೋಗನೋ ಆಗಿರಲಿಲ್ಲ. ಬದಲಾಗಿ ಸಮುದ್ರದಲ್ಲಿ ಶುರುವಾದ ಎಲ್ ನಿನೋ ಅನ್ನೋ ಒಂದು ನ್ಯಾಚುರಲ್ ಎಫೆಕ್ಟ್ ಈ ಇಡೀ ವಿಪತ್ತಿಗೆ ಕಾರಣ ಆಗಿತ್ತು. ಡೇಂಜರ್ ಅಲರ್ಟ್. ಈಗ ಯಾಕೆ ನಾನು 1877ರ ಕತೆ ಹೇಳ್ತಿದ್ದೀನಿ ಅಂದರೆ, ಸರಿಯಾಗಿ 1.5 ಶತಮಾನದ ನಂತರ ಅದೇ ಲೆವೆಲ್ನ ಸೂಪರ್ ಎಲ್ ನಿನೋ ಮತ್ತೆ ವಾಪಸ್ ಬರ್ತಿದೆ ಅಂತ ಹವಾಮಾನ ಇಲಾಖೆಗಳು ಆಲ್ರೆಡಿ ರೆಡ್ ಅಲರ್ಟ್ ಕೊಟ್ಟಿವೆ. WMO ವಿಶ್ವ ಹವಾಮಾನ ಸಂಸ್ಥೆ ಮತ್ತು NOAA ನ್ಯಾಷನಲ್ ಓಷಿಯಾನಿಕ್ ಆ್ಯಂಡ್ ಅಟ್ಮಾಸ್ಫಿಯರಿಕ್ ಅಡ್ಮಿನಿಸ್ಟ್ರೇಷನ್ ನಂತಹ ದೊಡ್ಡ ದೊಡ್ಡ ಎಕ್ಸ್ಪರ್ಟ್ಸ್ ಪ್ರಕಾರ 2026ರ ಬೇಸಿಗೆ ಹೊತ್ತಿಗೆ ಈ ಎಲ್ ನಿನೋ ಡೆವಲಪ್ ಆಗಲಿದ್ದು ಇದು ಮನುಷ್ಯರ ಇತಿಹಾಸದಲ್ಲಿ ಅತಿ ಭೀಕರವಾದ ಬೇಸಿಗೆ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಅಸಲಿಗೆ ಏನಿದು ಎಲ್ ನಿನೋ? ತುಂಬ ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ. ಪೆಸಿಫಿಕ್ ಮಹಾಸಾಗರದ ಮಧ್ಯ ಮತ್ತು ಪೂರ್ವ ಭಾಗದ ಸಮುದ್ರದ ಮೇಲ್ಮೈ ನೀರು ನಾರ್ಮಲ್ಗಿಂತ ಸಿಕ್ಕಾಪಟ್ಟೆ ಬಿಸಿಯಾಗೋದಕ್ಕೆ ಎಲ್ ನಿನೋ ಅಂತಾರೆ. ನಾರ್ಮಲ್ ಟೈಮಲ್ಲಿ ಗಾಳಿ ಪೂರ್ವದಿಂದ ಪಶ್ಚಿಮಕ್ಕೆ ಬೀಸುತ್ತೆ. ಆದರೆ ಎಲ್ ನಿನೋ ಟೈಮ್ನಲ್ಲಿ ಈ ಸಿಸ್ಟಮ್ ಪೂರ್ತಿ ಉಲ್ಟಾ ಪಲ್ಟಾ ಆಗುತ್ತೆ. ಇದರಿಂದ ಏನಾಗುತ್ತೆ ಅಂದರೆ ನಮ್ಮ ಇಂಡಿಯಾ ಮತ್ತು ಆಸ್ಟ್ರೇಲಿಯಾ ಕಡೆ ಬರಬೇಕಾಗಿದ್ದ ಮಳೆ ಮತ್ತು ತೇವಾಂಶ ಭರಿತ ಗಾಳಿ ಬೇರೆ ಕಡೆ ಶಿಫ್ಟ್ ಆಗಿ ನಮ್ಮಲ್ಲಿ ಪೂರ್ತಿ ಡ್ರೈ ವಾತಾವರಣ ಸೃಷ್ಟಿಯಾಗುತ್ತೆ. ಸ್ನೇಹಿತರೆ, ಒಂದ್ಸಲ ಯೋಚನೆ ಮಾಡಿ. ಕ್ಲೈಮೇಟ್ ಚೇಂಜ್, ಗ್ಲೋಬಲ್ ವಾರ್ಮಿಂಗಿಂದ ನಮ್ಮ ಭೂಮಿ ಆಲ್ರೆಡಿ ಬೆಂಕಿ ಹತ್ತಿರೋ ರೂಮ್ ಥರ ಬಿಸಿಯಾಗಿದೆ. ಕಾರ್ಬನ್ ಬ್ರೀಫ್ ವರದಿ ಪ್ರಕಾರ 2026ರ ಶುರುವಿನಲ್ಲೇ ಆರ್ಕ್ಟಿಕ್ ಸಮುದ್ರದ ಹಿಮದ ಕವರ್ ರೆಕಾರ್ಡ್ ಮಟ್ಟಕ್ಕೆ ಕರಗಿದೆ. ಈ ಟೈಮಲ್ಲಿ ಎಲ್ ನಿನೋ ಬಂದರೆ ಹೆಂಗಿರುತ್ತೆ ಗೊತ್ತಾ? ಸುಡ್ತಿರೋ ರೂಮಲ್ಲಿ ಮತ್ತೆ ಹೀಟರ್ ಆನ್ ಮಾಡ್ದಂಗಿರುತ್ತೆ. ಸಮುದ್ರದ ಟೆಂಪ್ರೇಚರ್ 2 ಡಿಗ್ರಿಗಿಂತ ಜಾಸ್ತಿ ಆದರೆ ಅದನ್ನು ಸೂಪರ್ ಎಲ್ ನಿನೋ ಅಂತಾರೆ. ಇದರಿಂದ ಜಾಗತಿಕ ಟೆಂಪರೇಚರ್ ಬರೋಬ್ಬರಿ 2.9 ಡಿಗ್ರಿ ಸೆಲ್ಸಿಯಸ್ವರೆಗೆ ಹೆಚ್ಚಾಗೋ ಚಾನ್ಸಸ್ ಇದೆ ಅಂತ ಎಕ್ಸ್ಪರ್ಟ್ಸ್ ಎಚ್ಚರಿಸಿದ್ದಾರೆ. ಇತಿಹಾಸದಲ್ಲಿ ಇದೇ ಮೊದಲು ಗುರು ಈ ರೇಂಜ್ಗೆ ಬಿಸಿಲು ಏರ್ತಿರೋದು. ಇಂಡಿಯಾಗೆ 4 ದೊಡ್ಡ ಪೆಟ್ಟು. ಓಕೆ, ಇದರಿಂದ ನಮಗೇನು ಪ್ರಾಬ್ಲಮ್ ಅಂತೀರಾ? 2026ರಲ್ಲಿ ನಮ್ಮ ಇಂಡಿಯಾಗೆ ಕಾದಿದೆ 4 ದೊಡ್ಡ ಆಘಾತಗಳು. ಪೆಟ್ಟು 1, ಮಳೆ ಕಮ್ಮಿ. ನಮ್ಮ ದೇಶದ ಜೀವನಾಡಿ ಅಂದರೆ ಮಾನ್ಸೂನ್, ಮುಂಗಾರು ಮಳೆ. ಸ್ಕೈಮೇಟ್ ಮತ್ತು IMD ವರದಿಗಳ ಪ್ರಕಾರ 2026ರ ಮುಂಗಾರು ನಾರ್ಮಲ್ಗಿಂತ ಕಮ್ಮಿ ಇರುತ್ತೆ. ಅಂದರೆ ದೀರ್ಘಕಾಲೀನ ಸರಾಸರಿಯ ಕೇವಲ 92%ರಿಂದ 94% ಮಾತ್ರ ಮಳೆಯಾಗಲಿದ್ದು ಇದು 2002ರ ನಂತರದ ಅತಿ ಕನಿಷ್ಠ ಮಳೆಯ ಮುನ್ಸೂಚನೆ ಆಗಿದೆ. ಪೆಟ್ಟು 2, ಕೃಷಿಗೆ ಭಾರೀ ಏಟು. ಇಂಡಿಯಾದ 51% ಕೃಷಿ ಭೂಮಿ ಇವತ್ತಿಗೂ ಡೈರೆಕ್ಟ್ ಆಗಿ ಮಳೆಯನ್ನೇ ನಂಬಿದೆ.
ಮಳೆ ಬರಲಿಲ್ಲ ಅಂದರೆ ಭತ್ತ, ಸೋಯಾಬೀನ್, ಹತ್ತಿ, ಕಡಲೆಕಾಯಿ ಎಲ್ಲದರ ಬಿತ್ತನೆ ಫ್ಲಾಪ್ ಆಗುತ್ತೆ. ಬೀಜ ಕಟ್ಟೋ ಟೈಮಲ್ಲಿ ನೀರಿಲ್ಲದೆ ಬೆಳೆಗಳು ಒಣಗಿ ಹೋಗ್ತವೆ. ಇದು ನಮ್ಮ ರೈತರಿಗೆ ನಿಜಕ್ಕೂ ದೊಡ್ಡ ಕಷ್ಟ ತರಲಿದೆ. ಪೆಟ್ಟು 3 ಹೀಟ್ ವೇವ್ಸ್, ಬಿಸಿ ಗಾಳಿ. 2023 ಮತ್ತು 2024ರಲ್ಲಿ ನಾವೇನು ಅತಿ ಬಿಸಿಲಿನ ರೆಕಾರ್ಡ್ ನೋಡಿದ್ವೋ ಆ ಎಲ್ಲ ರೆಕಾರ್ಡ್ಗಳನ್ನು 2026 ನುಚ್ಚು ನೂರು ಮಾಡಲಿದೆ. ಈ ಬಿಸಿ ಗಾಳಿಗೆ ಪ್ರಾಣಿಗಳು, ಕೋಳಿ ಉದ್ಯಮ, ಡೈರಿ ಎಲ್ಲವೂ ಡಲ್ ಆಗುತ್ತೆ. ಪೆಟ್ಟು 4 ಫುಡ್ ಇನ್ಫ್ಲೇಷನ್. ಮಳೆ ಇಲ್ಲ ಅಂದರೆ ಬೆಳೆ ಇಲ್ಲ, ಬೆಳೆ ಇಲ್ಲ ಅಂದರೆ ಮಾರುಕಟ್ಟೆಯಲ್ಲಿ ಡಿಮ್ಯಾಂಡ್ ಜಾಸ್ತಿಯಾಗಿ ಊಟ ತಿಂಡಿ ರೇಟ್ ಗಗನಕ್ಕೇರುತ್ತೆ. ಅರ್ಥಶಾಸ್ತ್ರಜ್ಞರ ಪ್ರಕಾರ ಬಿಸಿಗಾಳಿ ಹೀಗೆ ಮುಂದುವರಿದರೆ ಫುಡ್ ಇನ್ಫ್ಲೇಷನ್ 9% ಜಾಸ್ತಿ ಆಗುತ್ತೆ. ಅಕ್ಕಿ, ಬೇಳೆಕಾಳುಗಳು, ತರಕಾರಿ ರೇಟ್ ಜಾಸ್ತಿಯಾಗಿ ಸಾಮಾನ್ಯ ಜನರಿಗೆ, ಬಡವರಿಗೆ ಇದು ಫುಲ್ ಪ್ರಾಬ್ಲಮ್ ಆಗುತ್ತೆ. ಜೊತೆಗೆ ಅಮೆರಿಕ, ಇರಾನ್ ಗಲಾಟೆಗಳಿಂದ ಕಚ್ಚಾ ತೈಲ ರೇಟ್ ಜಾಸ್ತಿಯಾಗಿ ಸಾಗಾಣಿಕೆ ವೆಚ್ಚವು ದುಬಾರಿಯಾಗಲಿದೆ. ರಾತ್ರಿ ಹೊತ್ತು ಸೈಲೆಂಟ್ ಕಿಲ್ಲರ್. ಇಲ್ಲಿ ಇನ್ನೊಂದು ದೊಡ್ಡ ಟ್ವಿಸ್ಟ್ ಇದೆ ಗುರು. ಬರೀ ಹಗಲು ಮಾತ್ರ ಬಿಸಿಲು ಹೊಡೆಯುತ್ತೆ ಅಂತ ನೀವು ಅಂದ್ಕೊಂಡ್ರೆ ಅದು ಸುಳ್ಳು. ರಾತ್ರಿ ಟೆಂಪ್ರೇಚರ್ ಕಮ್ಮಿ ಆಗದೇ ಇರೋದೇ ಈಗಿನ ಅತಿ ದೊಡ್ಡ ಡೇಂಜರ್. ಇದನ್ನೇ ಎಕ್ಸ್ಪರ್ಟ್ಸ್ ಸೈಲೆಂಟ್ ಕಿಲ್ಲರ್ ಅನ್ನೋದು. ನಮ್ಮ ಸಿಟಿಗಳಲ್ಲಿ ಏನಾಗಿದೆ ಅಂದರೆ ಎಲ್ಲಿ ನೋಡಿದ್ರೂ ಕಾಂಕ್ರೀಟ್ ಬಿಲ್ಡಿಂಗ್ಗಳು, ಡಾಂಬರ್ ರಸ್ತೆಗಳು. ಇವೆಲ್ಲ ಹಗಲಿನಲ್ಲಿ ಸೂರ್ಯನ ಬಿಸಿಯನ್ನೆಲ್ಲ ಹೀರ್ಕೊಂಡು ರಾತ್ರಿ ಹೊತ್ತು ಆ ಬಿಸಿಯನ್ನು ಆಚೆ ಬಿಡ್ತವೆ. ಇದನ್ನು ಅರ್ಬನ್ ಹೀಟ್ ಐಲ್ಯಾಂಡ್ ಎಫೆಕ್ಟ್ ಅಂತಾರೆ. ಇದರ ಜೊತೆಗೆ ಊರಿಡೀ ಇರೋ ಎಸಿಗಳು ಒಳಗಡೆ ತಂಪು ಮಾಡಿ ಹೊರಗಡೆ ಬಿಸಿ ಗಾಳಿ ಬಿಡ್ತಿರ್ತವೆ. ಇದರಿಂದ ರಾತ್ರಿಯು ಟೆಂಪ್ರೇಚರ್ ಇಳಿಯೋದೇ ಇಲ್ಲ. ಒಂದು ಹವಾನಿಯಂತ್ರಿತ ಆಫೀಸಲ್ಲಿ ಕೂರೋ ನಮಗೆ ಇದು ಅರ್ಥ ಆಗಲ್ಲ. ಆದರೆ ರಸ್ತೆ ಬದಿ ವ್ಯಾಪಾರ ಮಾಡೋರು, ಬಿಲ್ಡಿಂಗ್ ಕಟ್ಟೋರು, ಡೆಲಿವರಿ ಬಾಯ್ಸ್ಗೆ ಇದು ಅಕ್ಷರಶಃ ನರಕ. ಮುಂಬೈನ ಬೋರಿವಲಿಯಲ್ಲಿ ತರಕಾರಿ ಮಾರೋ ಸಂಗೀತ ಅನ್ನೋ ಮಹಿಳೆ ಬೆಳಿಗ್ಗೆ 10ರಿಂದ ರಾತ್ರಿವರೆಗೂ ಬರೀ ಒಂದು ಥರ್ಮಾಕೋಲ್ ತುಂಡನ್ನು ತಲೆ ಮೇಲೆ ಇಟ್ಕೊಂಡು ಸುಡೋ ಬಿಸಿಲಲ್ಲಿ 12 ಗಂಟೆ ಕೆಲಸ ಮಾಡ್ತಾರೆ. ಇವರಿಗೆ ಪೇಯ್ಡ್ ಲೀವ್ಸ್ ಇರಲ್ಲ. ದೆಹಲಿಯ ವಿಯೆಗೋ ವರದಿ ಪ್ರಕಾರ ಈ ಬಿಸಿಲಿನಿಂದ ಅವರ ಆರೋಗ್ಯ ಹಾಳಾಗೋದರ ಜೊತೆಗೆ ತರಕಾರಿ, ಹಣ್ಣು ಬೇಗ ಕೊಳೆತು ಹೋಗಿ ಆರ್ಥಿಕ ನಷ್ಟವೂ ಆಗ್ತಿದೆ. ಜಾಗತಿಕವಾಗಿ ನೋಡಿದ್ರೆ ವೆಟ್ ಬಲ್ಬ್ ಟೆಂಪರೇಚರ್ 20 ಡಿಗ್ರಿ ದಾಟಿದ ಮೇಲೆ ಪ್ರತಿ 1 ಡಿಗ್ರಿ ಏರಿಕೆಗೂ ಕಾರ್ಮಿಕರ ಉತ್ಪಾದಕತೆ 2%ರಿಂದ 3% ಕುಸಿಯುತ್ತೆ ಅಂತ ವಿಶ್ವ ಆರೋಗ್ಯ ಸಂಸ್ಥೆ WHO ಹೇಳಿದೆ. ಗಿಗ್ ವರ್ಕರ್ಸ್ ಕಷ್ಟ ಅರ್ಥ ಮಾಡಿಕೊಂಡು ದೆಹಲಿಯಲ್ಲಿ ಕೆಲವು ರಿಸರ್ಚ್ ಸಂಸ್ಥೆಗಳು ಬಿಸಿಗಾಳಿ ಇದ್ದಾಗ ಆ ಡೆಲಿವರಿ ಹುಡುಗರಿಗೆ ಸ್ಮಾಲ್ ಕ್ಯಾಶ್ ಟ್ರಾನ್ಸ್ಫರ್, ಸಣ್ಣ ನಗದು ವರ್ಗಾವಣೆ ಮಾಡಿ ಹೆಲ್ಪ್ ಮಾಡೋ ಪ್ರಯೋಗಗಳನ್ನು ಮಾಡ್ತಿದ್ದಾರೆ. ಗವರ್ನಮೆಂಟ್ ಲೆಕ್ಕಾಚಾರ. ಇಷ್ಟೆಲ್ಲ ಜನ ಸಾಯ್ತಿದ್ದಾರೆ, ಬಿಸಿಲಿನಿಂದ ನರಳುತ್ತಿದ್ದಾರೆ. ಆದರೆ ಗವರ್ಮೆಂಟ್ ಲೆಕ್ಕಾಚಾರನೇ ಬೇರೆ ಇದೆ ಬಾಸ್. ಭಾರತ ಸರ್ಕಾರದ 2005ರ ವಿಪತ್ತು ನಿರ್ವಹಣಾ ಕಾಯ್ದೆ, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆಕ್ಟ್ 2005, ಇದರ ಪ್ರಕಾರ ಭೂಕಂಪ, ಪ್ರವಾಹ, ಚಂಡಮಾರುತ ಬಂದರೆ ಅದನ್ನು ನ್ಯಾಚುರಲ್ ಡಿಸಾಸ್ಟರ್, ರಾಷ್ಟ್ರೀಯ ವಿಪತ್ತು ಅಂತಾರೆ. ಆದರೆ ಹೀಟ್ ವೇವ್ಸ್, ಬಿಸಿಗಾಳಿಯನ್ನು ಅವರು ಇಂದಿಗೂ ವಿಪತ್ತು ಅಂತ ಒಪ್ಪಿಕೊಂಡೇ ಇಲ್ಲ. ಯಾಕೆ ಗೊತ್ತಾ? ಲೆಕ್ಕಾಚಾರ ಫುಲ್ ಫೈನಾನ್ಷಿಯಲ್. ಒಂದು ವೇಳೆ ಕೇಂದ್ರ ಸರ್ಕಾರ ಬಿಸಿಗಾಳಿನ ರಾಷ್ಟ್ರೀಯ ವಿಪತ್ತು ಅಂತ ಡಿಕ್ಲೇರ್ ಮಾಡಿದರೆ ಬಿಸಿಲಿನಿಂದ ಸತ್ತ ಪ್ರತಿಯೊಬ್ಬ ವ್ಯಕ್ತಿಯ ಫ್ಯಾಮಿಲಿಗೆ ಕಡ್ಡಾಯವಾಗಿ ತಲಾ 4 ಲಕ್ಷ ರೂಪಾಯಿ ಪರಿಹಾರ, ಎಕ್ಸ್ ಗ್ರಾಷಿಯಾ ಕೊಡಬೇಕಾಗತ್ತೆ. ಸಾಯ್ತಿರೋರ ನೈಜ ಸಂಖ್ಯೆ ಲಕ್ಷಗಳಲ್ಲಿದೆ. ಅಷ್ಟೊಂದು ದುಡ್ಡು ಎಲ್ಲಿಂದ ತರೋದು ಅನ್ನೋದು 15ನೇ ಹಣಕಾಸು ಆಯೋಗದ ಲೆಕ್ಕಾಚಾರ. ಆದರೆ ಕೆಲವೊಂದು ಪ್ರಗತಿಪರ ರಾಜ್ಯಗಳು ಸೆಂಟ್ರಲ್ ಗವರ್ಮೆಂಟ್ ರೂಲ್ಸ್ಗೆ ಕಾಯದೆ ತಾವೇ ಸ್ವಂತ ನಿರ್ಧಾರ ತಗೊಂಡಿವೆ. ತೆಲಂಗಾಣ, ಆಂಧ್ರ ಪ್ರದೇಶ, ತಮಿಳುನಾಡು ಮತ್ತು ಕೇರಳ ಸರ್ಕಾರಗಳು ಬಿಸಿಗಾಳಿಯನ್ನು ರಾಜ್ಯ ನಿರ್ದಿಷ್ಟ ವಿಪತ್ತು, ಸ್ಟೇಟ್ ಸ್ಪೆಸಿಫಿಕ್ ಡಿಸಾಸ್ಟರ್ ಅಂತ ಘೋಷಿಸಿ ಸತ್ತವರ ಕುಟುಂಬಕ್ಕೆ ತಮ್ಮ ಸ್ಟೇಟ್ ಫಂಡಿನಿಂದಲೇ ಅಂದರೆ SDRFನಿಂದ 4 ಲಕ್ಷ ರೂಪಾಯಿ ಪರಿಹಾರ ಕೊಡ್ತಿವೆ. ನಮ್ಮ ಕರ್ನಾಟಕ ಸರ್ಕಾರ ಕೂಡ ಸುಮ್ಮನೆ ಕೂತಿಲ್ಲ. ಏಪ್ರಿಲ್ 2026ರ ಸುತ್ತೋಲೆ ಪ್ರಕಾರ ಊರಲ್ಲಿರೋ ಕಮ್ಯುನಿಟಿ ಹೆಲ್ತ್ ಸೆಂಟರ್ಗಳಲ್ಲಿ 2 ಬೆಡ್, ತಾಲೂಕು ಆಸ್ಪತ್ರೆಗಳಲ್ಲಿ 5 ಬೆಡ್ ಮತ್ತು ಜಿಲ್ಲಾ ಆಸ್ಪತ್ರೆಗಳಲ್ಲಿ 10 ಬೆಡ್ಗಳನ್ನು ಕಡ್ಡಾಯವಾಗಿ ಹೀಟ್ ಸ್ಟ್ರೋಕ್ ಮ್ಯಾನೇಜ್ಮೆಂಟ್ ರೂಮ್ ಅಂತ ಮೀಸಲಿಡೋಕೆ ಆದೇಶ ಕೊಟ್ಟಿದೆ. ಅಲ್ಲಿ ಫ್ಯಾನ್, ಐಸ್ ಕ್ಯೂಬ್ಸ್, ORS ಕಾರ್ನರ್ ಎಲ್ಲವೂ ಇರಬೇಕು ಅಂತ ರೂಲ್ಸ್ ಮಾಡಿದೆ. ನೀವು ಏನು ಮಾಡ್ಬೋದು? ಸರಿ ಗುರು, ಗವರ್ಮೆಂಟ್ ಏನೋ ಮಾಡ್ತಿದೆ, ಆದರೆ ನಾವೇನು ಮಾಡೋದು? ಪ್ರಾಬ್ಲಮ್ ಇಷ್ಟೊಂದು ಸೀರಿಯಸ್ ಆಗಿರುವಾಗ ನಮ್ಮ ಹತ್ರ ಇರೋ ಅತಿ ದೊಡ್ಡ ಅಸ್ತ್ರ ಅಂದರೆ ಮರಗಳು.
ಕ್ಯಾಂಬ್ರಿಡ್ಜ್ ಯೂನಿವರ್ಸಿಟಿಯ ಒಂದು ಬೊಂಬಾಟ್ ಸ್ಟಡಿ ಪ್ರಕಾರ ಮರಗಳಿರುವ ಪ್ರದೇಶಗಳು ಸಿಟಿಯ ಟೆಂಪರೇಚರನ್ನು ಬರೋಬ್ಬರಿ 12 ಡಿಗ್ರಿ ಸೆಲ್ಸಿಯಸ್ವರೆಗೂ ಕಮ್ಮಿ ಮಾಡೋ ತಾಕತ್ತು ಹೊಂದಿವೆ. ಇದನ್ನು ನ್ಯಾಚುರಲ್ AC ಅನ್ನಬಹುದು. ಮರಗಳು ಬರೀ ನೆರಳು ಮಾತ್ರ ಕೊಡಲ್ಲ, ಬಾಷ್ಪೀಭವನ ಅನ್ನೋ ಪ್ರೊಸೆಸ್ ಮೂಲಕ ಗಾಳಿಗೆ ತೇವಾಂಶನ ಪಂಪ್ ಮಾಡ್ತವೆ. ಆದರೆ ಇಲ್ಲೊಂದು ಕ್ಯಾಚ್ ಇದೆ. ಡೆವಲಪ್ಮೆಂಟ್ ನೆಪದಲ್ಲಿ 50 ವರ್ಷದ ಹಳೆಯ ಮರಗಳನ್ನು ಕಡಿದು ಆ ಜಾಗದಲ್ಲಿ ನಾಮಕೆ ವಾಸ್ತೆ ಅಂತ ಸಣ್ಣ ಸಸಿ ನಡ್ತಾರಲ್ಲ, ಅದರಿಂದ ಯೂಸ್ ಇಲ್ಲ ಗುರು. ಸೈಂಟಿಫಿಕ್ ಆಗಿ ಹೇಳಬೇಕು ಅಂದರೆ ದೊಡ್ಡ ಕಿರೀಟ ಕ್ರೌನ್ ಸೈಜ್ ಇರೋ ದೈತ್ಯ ಹಳೆಯ ಮರಗಳು ಮಾತ್ರ ಮೇಲ್ಮೈ ಟೆಂಪರೇಚರನ್ನು 40 ಡಿಗ್ರಿವರೆಗೂ ಕಮ್ಮಿ ಮಾಡಬಲ್ಲವು. ಹಾಗಾಗಿ ಹೊಸ ಮರ ನೆಡೋದಕ್ಕಿಂತ ಇರೋ ಹಳೆ ಮರಗಳನ್ನು ಕಡಿಯದೆ ಹಾಗೆ ಉಳಿಸ್ಕೊಳ್ಳೋದು ಇಂಪಾರ್ಟೆಂಟ್. ಹಾಗಾದರೆ ಆ್ಯಸ್ ಎ ಸಿಟಿಸನ್ ನೀವು ಏನು ಮಾಡಬಹುದು? ಪಾಯಿಂಟ್ ನಂಬರ್ 1, ಹೈಡ್ರೇಷನ್. ನೀರು ಚೆನ್ನಾಗಿ ಕುಡೀರಿ. ಬ್ಯಾಗ್ನಲ್ಲಿ 1-2 ORS ಪ್ಯಾಕೆಟ್ ಯಾವಾಗಲೂ ಇಟ್ಕೊಳ್ಳಿ. ನಂಬರ್ 2, ಮಾನವೀಯತೆ. ನಮಗೋಸ್ಕರ ಕಷ್ಟಪಡೋ ಸೆಕ್ಯೂರಿಟಿ ಗಾರ್ಡ್ಸ್, ಟ್ರಾಫಿಕ್ ಪೊಲೀಸ್, ಡೆಲಿವರಿ ಹುಡುಗರಿಗೆ, ಪೌರ ಕಾರ್ಮಿಕರಿಗೆ ಸ್ವಲ್ಪ ತಣ್ಣೀರು, ಮಜ್ಜಿಗೆ ಅಥವಾ ಕನಿಷ್ಠ ನೆರಳಿನ ಆಶ್ರಯ ಕೊಡಿ. ಇದರ ಜೊತೆಗೆ ಸಾಕು ಪ್ರಾಣಿಗಳಿಗೆ ಮತ್ತು ಕಾಡಿನ ಚಿಕ್ಕ ಪುಟ್ಟ ಪಕ್ಷಿಗಳಿಗೆ ಕೂಡ ಇದೇ ವ್ಯವಸ್ಥೆಯನ್ನು ಮಾಡಿಕೊಡಿ. ಅದು ಮನುಷ್ಯತ್ವದ ಲಕ್ಷಣ. ಪಾಯಿಂಟ್ ನಂಬರ್ 3, ಸೋಲಾರ್ ಪ್ಯಾನಲ್ಸ್. ಮನೆಗೆ ಅಥವಾ ಅಪಾರ್ಟ್ಮೆಂಟ್ ಚಾವಣಿಗೆ ಸೋಲಾರ್ ಪ್ಯಾನಲ್ ಹಾಕಿಸಿ. ಇದರಿಂದ ನಿಮ್ಮ ಮನೆ ಮೇಲ್ಛಾವಣಿಗೆ ನೇರ ಬಿಸಿಲು ಬೀಳಲ್ಲ, ಮನೆ ತಂಪಾಗಿರುತ್ತೆ. ಜೊತೆಗೆ ಇದು ಕರೆಂಟ್ ಬಿಲ್ ಉಳಿಸುತ್ತೆ ಹಾಗೂ ಕಲ್ಲಿದ್ದಲು ಬಳಕೆಯನ್ನು ಕಮ್ಮಿ ಮಾಡಿ ಲಾಂಗ್ ರನ್ನಲ್ಲಿ ಗ್ಲೋಬಲ್ ವಾರ್ಮಿಂಗನ್ನೇ ಕಡಿಮೆ ಮಾಡುತ್ತೆ. ಫೈನಲ್ ಆಗಿ ಒಂದು ಮಾತು ಗುರು, ಈ 2026ರ ಎಲ್ ನಿನೋ ಮುಂದಿನ ಜನರೇಷನ್ ಕಥೆಯನ್ನೇ ಬದಲಾಯಿಸಲಿದೆ. ವಿಜ್ಞಾನಿಗಳು ಇದನ್ನು ಶಿಫ್ಟಿಂಗ್ ಬೇಸ್ಲೈನ್ ಸಿಂಡ್ರೋಮ್ ಅಂತಾರೆ. ಅಂದರೆ ನಾವು 30-35 ಡಿಗ್ರಿ ಬಿಸಿಲಿಗೆ ಹಾಯಾಗಿ ಬೆಳೆದಿದ್ವಿ. ಆದರೆ 2026ರಲ್ಲಿ ಹುಟ್ಟೋ ಮಕ್ಕಳಿಗೆ ಈ 35 ಡಿಗ್ರಿ ಬೇಸಿಗೆ ಅಂದರೆ ಅದು ಏನು ಅಂತಾನೆ ಗೊತ್ತಿರಲ್ಲ. ಅವರಿಗೆ 45 ಡಿಗ್ರಿ ಬಿಸಿಲು ಅನ್ನೋದೇ ನಾರ್ಮಲ್ ಲೈಫ್ ಆಗಿರುತ್ತೆ. ನಾವು ಈಗಲೇ ಎಚ್ಚೆತ್ಕೊಂಡು ಗಿಡ ಮರಗಳನ್ನು ಉಳಿಸಿ ಕಾರ್ಬನ್ ಎಮಿಷನ್ ಕಡಿಮೆ ಮಾಡಲಿಲ್ಲ ಅಂದರೆ ನಮ್ಮ ಮುಂದಿನ ಪೀಳಿಗೆಗೆ ನಾವು ಕೊಡೋದು ಸುಟ್ಟು ಕರಕಲಾದ ಒಂದು ಭೂಮಿಯನ್ನು ಮಾತ್ರ. ಈ ಡೆಡ್ಲಿ ಎಲ್ ನಿನೋ ಬರೀ ಒಂದು ವಾರ್ನಿಂಗ್ ಅಲ್ಲ, ಇದು ಪ್ರಕೃತಿ ನಮಗೆ ಕೊಡ್ತಿರೋ ಫೈನಲ್ ಅಲರ್ಟ್. ಈ ವಿಡಿಯೋ ಇಷ್ಟ ಆಗಿದ್ರೆ, ಈ ಇನ್ಫಾರ್ಮೇಷನ್ ಪ್ರತಿಯೊಬ್ಬರಿಗೂ ತಲುಪಬೇಕು ಅನಿಸಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ನಲ್ಲಿ ತಿಳಿಸಿ. ಯಾಕಂದರೆ ಇದು ಕೇವಲ ಸುದ್ದಿ ಅಲ್ಲ, ಇದೊಂದು ಎಚ್ಚರಿಕೆ ಅಲಾರ್ಮ್. ನೋಡ್ತಾ ಇರಿ ಫಸ್ಟ್ ಕನ್ನಡ. ಆಗೋದಲ್ಲ ಒಳ್ಳೆಯದಕ್ಕೆ. ನಮಸ್ಕಾರ.